ಇಷ್ಟು ವರ್ಷ ಇತ್ತಲ್ಲ ಏನ್ ಮಾಡ್ಕೊಟ್ಟಿದ್ದಾರೆ ಏನೇನು ಆಶ್ವಾಸನೆ ಬಂದಿತ್ತು ಈ ಮಟ್ಟಿಗೆ ಒಂದು 60 ನಿಮಿಷ ವಿಡಿಯೋ ಬೇಕಾಗ್ತದೆ. ದಿನ ನಮ್ಮ ಮೋದಿ ಸರ್ಕಾರ ಏನು ಮಾಡಿಲ್ಲ. ಇನ್ನು ಮುಂದೆ ಬೇಡ ನಮ್ಗೆ ಮೋದಿ ಸರ್ಕಾರ. ನಮಗ್ ಬೇಕಾಗಿರೋದು ಕಾಂಗ್ರೆಸ್. ಮೋದಿ ಸರ್ಕಾರ ಕೊಟ್ಟಿರೋದು ಚಂಬು, ಅದಕ್ಕೋಸ್ಕರ ಚಂಬು ಹಿಡ್ಕೊಂಡು ಬಂದಿದ್ದೀವಿ. ಕೇಂದ್ರ ಸರ್ಕಾರ ಸುಳ್ಳು ಭರವಸೆ ನೀಡುವ ಮೂಲಕ ಕರ್ನಾಟಕ ರಾಜ್ಯಕ್ಕೆ ಚೊಂಬು ಕೊಡುಗೆ ನೀಡಿದೆ ಎಂದು ಆರೋಪಿಸಿ ಮಹದೇವಪುರ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ವರ್ತೂರು ಕೋಡಿಯಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಬೆಂಗಳೂರು ಪೂರ್ವ ಜಿಲ್ಲಾಧ್ಯಕ್ಷೆ ಜಮೀಲಾ ಬಾನು ಮಾತನಾಡಿ 10 ವರ್ಷಗಳಿಂದ ಕೇಂದ್ರ ಬಿಜೆಪಿ ಸರ್ಕಾರ ಶೂನ್ಯ ಸಾಧನೆ ಮಾಡಿದೆ. ಸುಳ್ಳು ಭರವಸೆ ನೀಡುವ ಮೂಲಕ ನಮ್ಮ ರಾಜ್ಯಕ್ಕೆ ಚೊಂಬು ಕೊಡುಗೆ ನೀಡಿದೆ ಎಂದು ದೂರಿದರು. ಪ್ರತಿಭಟನೆಯಲ್ಲಿ ರೂಪ್ ಸಿಂಗ್, ಜಮೀಲಾ ಬಾನು, ಅಶೋಕ್, ಆಶಾ, ರಾಮಾಂಜಿ ಸೇರಿದಂತೆ ಮಹಿಳಾ ಕಾರ್ಯಕರ್ತರು ಹಾಜರಿದ್ದರು. ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ಬೆಂಗಳೂರು ಪೂರ್ವ ಜಿಲ್ಲಾಧ್ಯಕ್ಷೆ ಜಮೀಲಾ ಬಾನು ಪ್ರತಿಕ್ರಿಯೆ ನೀಡಿದರು. 15 ಲಕ್ಷ ಕೊಡ್ತೀವಿ, ಹೆಣ್ಮಕ್ಳಿಗೆ ಸೌಲಭ್ಯ ಮಾಡ್ಕೊಡ್ತೀವಿ ಅಂತ ಇದ್ ಮಾಡೋದು ಯಾವ್ದು ನಮಗ್ ಸಿಕ್ಕಿದ. ಈಗ ಬಂದು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳಿದ್ರು. ಆದಷ್ಟು ಬೇಟಿಗಳು ಕಮ್ಮಿನೇ ಆಗ್ತಾ ಇದ್ದಾರೆ ಬಿಟ್ರೆ ಜಾಸ್ತಿ ಆಗ್ತಾ ಇಲ್ಲ. ಎಲ್ಲೋದ್ರೂ ಒಂದೊಂದು ಅನಾಹುತ ಬೇಟಿಗಳು ತೋರಿಸ್ತಾನೆ ಇದ್ದಾರೆ. ಇಷ್ಟು ದಿನ ಏನ್ ನಮ್ಗೆ ಇದಾಗಿಲ್ಲ. ಈಗ ನಮ್ ಸರ್ಕಾರದಿಂದ ನಮ್ಮ ಹೆಣ್ಮಕ್ಳಿಗೆ 10 kg ಅಕ್ಕಿ ಸಿಗ್ತಾ ಇದೆ, ಬಸ್ಸು ಫ್ರೀ ಸಿಗ್ತಾ ಇದೆ, 2000 ರೂಪಾಯಿ ಹಣ ಸಿಗ್ತಾ ಇದೆ. ಎಷ್ಟೋ ಬಡವರು ತನ್ನ ಮಕ್ಕಳು ತನ್ನ ತಾಯಿದಿರ್ನ ನೋಡ್ತಾ ಇಲ್ಲ ಅಂತವ್ರ ಮನೇಲಿ ಇವತ್ತು ಕೊಡೋ 2000 ರೂಪಾಯಿಲಿ ಅವ್ರ ಮಕ್ಕಳು ಮನೆ ಜೀವನ ನಡೀತಾ ಇದೆ. ಈ 2000 ಎಷ್ಟೋ ಮನೆಯಲ್ಲಿ ಒಂದು ತುತ್ತು ಅನ್ನಕ್ಕಿಲ್ಲ. 2000 ಅದನ್ನ ಇಟ್ಕೊಂಡು ತಿಂತಾ ಇದ್ದಾರೆ. ಅದಕ್ಕೋಸ್ಕರ ಇಷ್ಟು ದಿನ ನಮ್ಮ ಮೋದಿ ಸರ್ಕಾರ ಏನು ಮಾಡಿಲ್ಲ. ಇನ್ನು ಮುಂದೆ ಬೇಡ ನಮ್ಗೆ ಮೋದಿ ಸರ್ಕಾರ. ನಮಗ್ ಬೇಕಾಗಿರೋದು ಕಾಂಗ್ರೆಸ್. ಮೋದಿ ಸರ್ಕಾರ ಕೊಟ್ಟಿರೋದು